ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ಇಂದಿನ ವಿಚಾರದೊಳಗ ಕಾಲ ನಿರೂಪಣ ಅನ್ನೋ ವಿಚಾರವನ್ನ ನೋಡಿದ್ವಿ. ಇಲ್ಲಿ ಕಾಲ ಅನ್ನೋದು ಮೊದಲು ಆ ಪರಿಪೂರ್ಣ ಪರಬ್ರಹ್ಮ ವಸ್ತುವಿನಲ್ಲಿ ಇರಲಿಲ್ಲ. ಈ ಮಾಯೆಯಿಂದ ಆಗಿರ್ತಕ್ಕಂಥದಕ್ಕೆಲ್ಲ ಕಾಲ ಅನ್ನೋದು ಬಂತು. ಆ ಪರಿಪೂರ್ಣವಾಗಿರ್ತಕ್ಕಂಥ ವಸ್ತು ಆ ಕಾಲವನ್ನ ಮೀರಿದ್ದೈತಿ. ಅದಕ್ಕೆ ಯಾವುದೇ ಕಾಲಗಳು ಅನ್ವಯವಾಗುವುದಿಲ್ಲ. ಇದನ್ನ ವಿಚಾರದ ನೆರವಿನಿಂದ ಕೂಡಲೇ ಪರಮಾತ್ಮನ ಸ್ಥಿತಿಯನ್ನ ಸಾಧ್ಯ ಮಾಡಿಕೊಳ್ಳಲು ಸಾಧ್ಯವಾಗ್ತದ. ಯಾವ ಪರಮಾತ್ಮನಂದ್ರ ಕಾಲಾತೀತವಾಗಿರ್ತಕ್ಕಂಥ ಪರಮಾತ್ಮನನ್ನ ಪಡಿಬೇಕಂದ್ರ ವಿಚಾರದಿಂದ ಬಲ್ಲಂತ ಗುರುವಿನ ಸಂಘದಿಂದ ತಿಳಿಬೇಕಾಗ್ತದ. ಇದು ವಿಚಾರ ಮಾಡ್ಲಿಲ್ಲ ಅಂದ್ರ ವಿಚಾರ ಶೂನ್ಯರಾದ ಜನರು ಪಶುಗಳಿದ್ದಂತೆಯೇ ಸರಿ. ಜಡ ವಸ್ತುಗಳ ಬಗ್ಗೆ ಉದಾಸೀನರಾಗಿ ಆ ತತ್ಪರತೆಯಿಂದ ವಿವೇಕವನ್ನು ನೋಡಬೇಕು. ಜಡ ವಸ್ತುಗಳಂದ್ರ ಇಲ್ಲಿ ಏನು ರೂಪನಾಮಗಳಿಂದ ಕೂಡಿರವ್ ಏನದವ ಅವೆಲ್ಲವೂ ಆಕಾರದಿಂದ ಕೂಡಿರವ್ ಎಲ್ಲವೂ ಜಡ ವಸ್ತುಗಳದ ಜಡ ವಸ್ತುಗಳದವು. ಇವುಗಳ ಬಗ್ಗೆ ನಮಗ್ ಉದಾಸೀನತೆ ಬರ್ಬೇಕಾಗ್ತದ. ಯಾಕಂದ್ರ ಇವೆಲ್ಲವೂ ನಾಶ ಹೊಂದುವ ಗುಣವನ್ನ ಹೊಂದಿದವು. ಮತ್ತೆ ಆ ನಾಶರಹಿತವಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ಲಕ್ಷ್ಯ ಹಚ್ಚಬೇಕು. ಇಲ್ಲೆಲ್ಲ ಜಗತ್ತಿನೊಳಗ ಸಂಸಾರದ ಸಂತೆಗೆ ನೆರೆದಿರುವುದು, ಅದರಲ್ಲಿ ದೇವರ ಲಾಭ ಮಾಡಿಕೊಳ್ಳಬೇಕು. ಅಂದರೆ ಏನಾದರೂ ಈ ವಿಪರೀತ ಸಂಸಾರ ದುಃಖಕ್ಕೆ ಪರಿಹಾರ ಸಿಕ್ಕಂಗಾಗ್ತದ. ಅಂದ್ರೆ ಇದೆಲ್ಲದ ಜೀವ ಜಗತ್ತನ್ನೋದು ಇದೆಲ್ಲ ಒಂದು ಸಂಸಾರದ ಸಂತೆ. ಈ ಸಂಸಾರದ ಸಂತೆ ಒಳಗೆ ಲಾಭ ಮಾಡ್ಕೋಬೇಕಂದ್ರ ಈ ಪಾರಮಾರ್ಥ ವಿಚಾರವನ್ನ ತಿಳಿದಾಗ ಮಾತ್ರ ಈ ಸಂಸಾರ ದುಃಖದಿಂದ ನಿವಾರಣೆ ಆಗ್ತದ ಅನ್ನೋ ವಿಚಾರವನ್ನ ಇಂದಿನ ವಿಚಾರದೊಳಗ ನೋಡಿದೀವರಪ್ಪ. ಈಗ ದಶಕ 12, ಸಮಾಸ 9, ಯತ್ನ ನಿರೂಪಣ. ಶ್ರೀ ಗುರುಭ್ಯೋ ನಮಃ. ನುಡಿ 1:8. ಇಲ್ಲಿ ಯತ್ನ ಅಂದ್ರೆ ಪ್ರಯತ್ನದ ವಿಚಾರವನ್ನ ತಿಳಿಸ್ತದ. ಇಲ್ಲಿ ಬಲಹೀನನು, ನಿರಾಶ್ರಿತನು, ಅಡ್ಡನಾಡಿಯು, ಅಲಸ್ಯು, ತಿನಿಸುಬಕ್ಕನ್ನು ಸಾಲಗಾರನಾಗಿ ಮೂರ್ಖತನದಿಂದ ಎಲ್ಲವನ್ನು ಕೇಳಿಸಿಕೊಂಡು ಬಿಟ್ಟಿರುವನು. ಇಲ್ಲಿ ಮೂರ್ಖತನದಿಂದ ಏನು ಬಲ ಇಲ್ದನಾಗಿ ನಿರಾಶ್ರಿತರಾಗಿ ಅಡ್ನಾಡಿ ಕೆಲಸ ಮಾಡ್ಕೊಂತ ಏನ್ ಮಾಡಕ್ ಉತ್ಸಾಹ ಇಲ್ದಂಗಾಗಿ ಎಲ್ಲ ಜೀವನವೆಲ್ಲ ಕೆಡಿಸ್ಕೊಂಡಿರ್ತಾನ. ಅಲ್ಲೇನು ಗಂಧವೇ ಇರುವುದಿಲ್ಲ, ತಿನ್ನಲಿಕ್ಕೂ ಇಲ್ಲ, ಉಣ್ಣೋದಕ್ಕೂ ಇಲ್ಲ, ಉಡೋದಕ್ಕೂ ಇಲ್ಲ, ತೊಡೋದಕ್ಕೂ ಇಲ್ಲ, ಹಾಸ್ಕೆನಕ್ಕೂ ಇಲ್ಲ, ಒದಿಯೋದಕ್ಕೂ ಇಲ್ಲ, ಇರಲಿಕ್ಕೆ ಒಂದು ಗುಡಿಸಲು ಸಹ ಇಲ್ಲದ ದುರ್ದೈವಿ. ಮತ್ತಿದು ಏನೊಂದಿಲ್ಲ ಅಂದ್ರೆ ಅವನೊಂದು ದುರ್ದೈವಿ, ಅವನ ಪಾಪಿಗೆ ದುರ್ದೈವಿ ಅಂತ. ಉಣ್ಣಾಕಿಲ್ಲ, ಉಡಾಕಿಲ್ಲ, ಏನೊಂದೇನು ಇಲ್ಲ, ಇರಕ್ ಮನಿ ಇಲ್ಲ, ಮತ್ತ ಬೀಗರಿಲ್ಲ, ಬಿಜ್ಜರಿಲ್ಲ, ಇಷ್ಟರಿಲ್ಲ, ಮಿತ್ರರಿಲ್ಲ, ಎಲ್ಲಿಯೂ ಗುರುತು ಇಲ್ಲ, ಏನೂ ಆಧಾರವಿಲ್ಲದ ಪರದೇಶಿಯಾಗಿದ್ದಾನೆ. ಇಂಥ ಪರಿಸ್ಥಿತಿಯಾದ ಮನುಷ್ಯನ ಏನ್ ಮಾಡ್ಬೇಕು? ಅವನಿಗೆ ಯಾವುದು ಇಲ್ಲಪ್ಪ, ಅವನಿಗೆ ಬಲ ಇಲ್ಲ, ಕೆಲಸ ಇಲ್ಲ, ಅಡ್ನಾಡಿ ಏನೋ ಒಂದ್ ರೀತಿ ಕಾಲ ಕಳೀತಾನ. ಆಲಸ್ಯದಿಂದ ಎಲ್ಲೋ ಒಂದಿಟ್ಟು ಅನ್ನ ಭಿಕ್ಷೆ ಬೇಡ್ಕೊಂಡ್ ತಿನ್ನೋದು ಏನೋ ಇಲ್ಲ ಅವನಿಗೆ. ಎಲ್ಲಾರು ಭಿಕ್ಷೆ ಸಿಕ್ಕರು ತಿನ್ನೋದು, ಇಲ್ಲಾಂದ್ರೆ ಎಲ್ಲೇ ಫುಟ್ಪಾತ್ ಮೇಲೂ ಆಳ ದೇವಸ್ಥಾನದ ಮೇಲೂ ಎಲ್ಲೇ ಮಲಗ್ತಾನ. ಇರಕ್ ಮನೆ ಇಲ್ಲ, ಕೆಲಸ ಇಲ್ಲ, ಯಾರು ನನ್ನವ್ರನ್ನವ್ರು ಯಾರು ಇಲ್ಲ ಅಂದ್ರ ಅಂತ ಮನುಷ್ಯ ಏನ್ ಮಾಡ್ಬೇಕು? ಅವನೇನೇನ ಬದುಕ್ಬೇಕೋ ಏನ್ರ ವಿಷ ಕುಡಿದು ಏನಾರ ಮಾಡಿ ಜೀವ ತಕ್ಕೋಬೇಕು? ಇಂಥ ಪರಿಸ್ಥಿತಿ. ಅನ್ನಿಲ್ಲ, ಉಡಕ್ಕಿಲ್ಲ, ಬಂಧು ಬಾನವರಿಲ್ಲ, ಯಾರಿಲ್ಲ, ಅವನ್ ಉಣ್ಣವನವ್ರಿಲ್ಲ, ತಿನ್ನೋನವ್ರಿಲ್ಲ, ಏನೊಂದೇನು ಇಲ್ಲದಂತವನ ಪರಿಸ್ಥಿತಿ ಹೆಂಗೆ? ಅವನೇನ್ ಇರ್ಬೇಕ ಏನ್ ಮಾಡ್ಬೇಕು ಅನ್ನೋದೊಂದು ಪ್ರಶ್ನೆ. ಅದಕ್ಕೆ ಉತ್ತರ ಏನ್ ಹೇಳ್ತಾರ? ಕೆಲಸವು ಸಣ್ಣದಿರ್ಲಿ ದೊಡ್ಡದಿರ್ಲಿ ಅದೇನು ಮಾಡಲಾರದೆ ಆಗಲಾರದು ಅಂತವನು ಯಾವ್ದಾರ ಕೆಲ್ಸ ಆಗ್ಲಿ, ಸಣ್ಣದರಾಗ್ಲಿ ದೊಡ್ಡದರಾಗ್ಲಿ, ಕೆಲಸ ಮಾಡಿದ್ರನ್ನ ಹೆಂಗ ಅಕ್ಕತ್ತೋ ಹಂಗ ಈ ರೀತಿಯಾಗಿ ಇರ್ತಕ್ಕಂಥವ್ನು ಕೂಡ ಏನಾದ್ರೂ ಒಂದು ಮಾಡ್ಬೇಕು.
ಬಡವ ಜಾಗರೂಕತೆ ಬಡವ ಜಾಗರೂಕತೆಯಿಂದ ಕೆಲಸ ಮಾಡಿದರೆ ನೀನಾದರೂ ದೈವ ಉಳ್ಳವನಾಗುವಿ. ನೀನ್ ಏನೆಲ್ಲ ಬಡವ ಅಂತ ಅಂತೀಯಲ್ಲಪ್ಪ, ನನಗ್ ಕೆಲಸ ಇಲ್ಲ, ದರಿದ್ರತನ, ಸೋಮಾರಿತನ, ಅಡ್ನಾಡಿ, ದುರ್ವ್ಯಸನಗಳು ಏನೆಲ್ಲ ತುಂಬ್ಕೊಂಡ್ರ ನೀನ್ ಏನಾರ ಇರುವಲ್ ಯಾಕ? ನಿನ್ನ ಎಷ್ಟರ ಕೋಟಿ ಕೋಟಿ ಪಾಪ ಕರ್ಮಗಳು ಇರುವಲ್ ಯಾಕ? ಆದ್ರ ನೀನು ಸ್ವಲ್ಪ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರ ಸ್ವಲ್ಪ ಸರಿ ಆಗ್ತದಲ್ಲ ಅಂತಂತಕ್ಕೆ. ಆದರೆ ಒಳಗೆ ಎಚ್ಚರಿಕೆ ಇಲ್ಲ ಹಾಗೂ ಕೆಲಸದಲ್ಲಿ ಪೂರ್ಣ ಪ್ರಯತ್ನವಾಗುವುದಿಲ್ಲವಾದರೆ ಅಂತವನಿಗೆ ಸಂತೋಷದ ಸುದ್ದಿ ಎಲ್ಲಿಂದ ಬರಬೇಕು? ಅವನಿಗೆ ನಿಜವಾಗ ನಾನು ಕೆಲಸವನ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಅನ್ನೋ ಪ್ರಜ್ಞೆನೆ ಅವನಿಗಿಲ್ಲ. ಏನೋ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ಲಿ, ಸಣ್ಣದ ದೊಡ್ಡದತ್ತ ಮಾಡ್ಕೊಂಡಿರ್ಲಿ ಅಂತ ಹೇಳಿದ್ರಿ. ಯಾವ ಕೆಲಸವನ್ನ ಮಾಡಕ ಅವನೊಳಗ ಉತ್ಸಾಹ ಇಲ್ಲ, ಪ್ರೇಮ ಇಲ್ಲ, ಆಲಸ್ಯತನ ತುಂಬ್ಕೊಂಡತಿ ಅಂದ್ರ ಅವನಿಗೆ ಆನಂದರ ಹೆಂಗ್ ಬರ್ತತಿ? ಆಲಸ್ಯತನವನ್ನು ಬಿಟ್ಟು ಶ್ರಮದಿಂದ ಪ್ರಯತ್ನ ಮಾಡಬೇಕು ಹಾಗೂ ಬಲವಂತವಾಗಿಯೇ ಚಿತ್ತ ಚಾಂಚಲ್ಯದ ಠಾಣೆಯನ್ನ ಮುರಿಯಬೇಕು. ಅವನಿಗೆ ಯಾಕೆ ಅಷ್ಟಕ್ಕೊಂದು ದರಿದ್ರತನ ಸೋಮಾರಿತನ ತುಂಬ್ಕೊಂಡ್ಬಿಟ್ಟತಿ ಅಂದ್ರ ಚಿತ್ತ ಚಂಚಲ, ಮನಸ್ಸು ಸಮತ್ವವಾಗಿ ನಿಲ್ತಾ ಇಲ್ಲ, ಏಕಾಗ್ರವಾಗಿ ನಿಲ್ತಾ ಇಲ್ಲ. ಇದನ್ ಮಾಡಿದ್ರೆ ಚಂದನ, ಅದನ್ ಮಾಡಿದ್ರೆ ಚಂದನ, ಅದನ್ನ ಯಾಕೆ ಮಾಡ್ಬೇಕು, ಇದನ್ನ ಯಾಕೆ ಮಾಡ್ಬೇಕು ಅಂತ ಎಲ್ಲದ್ರೊಳಗ ಲೋಪ ದೋಷಗಳನ್ನ ಹುಡ್ಕ್ಯಂತ ಇದ್ದು ಮಾಡೋ ಕೆಲಸದೊಳಗ ಲೋಪ ಮಾಡ್ಕೊಂತ ಇದ್ರ ಅಂದ್ರ ಮತ್ ಇಂತರ ಗತಿ ಏನಾಗ್ತದ? ಇದಕ್ ಮೊದಲು ಏನ್ ಮಾಡ್ಬೇಕಂದ್ರ ಮನಸ್ಸು ಮರಿಬೇಕು. ಚಿತ್ತ ಚಂಚಲ್ಯದ ಠಾಣೆಯನ್ನ ಮರೆಯಬೇಕು. ಠಾಣೆ ಅಂದ್ರ ಚಿತ್ತ ಎಲ್ಲಿ ಐತೋ ಅದನ್ನ ನಾಶ ಮಾಡ್ಬೇಕು ಮೊದಲು. ಇದೆಲ್ಲ ಬಂಧನಕ್ಕೆ ಕಾರಣ ಆಗಿರೋದು. ಇದು ಅತ್ತಾಗಿತ್ತಾಗ ಜೋಕಾಲಿ ತಿರ್ಗಾಡ್ದಂಗ ಇಂದ್ಕ ಮುಂದ್ಕ ಮನಸ್ಸು ಒಯ್ದಾಡ್ತಂದ್ರ ಎಲ್ಲಿ ನೆಲೆ ನಿಂದ್ರಕ್ ಸಾಧ್ಯ ಆಗ್ತದ? ನೆಲೆ ನಿಂದ್ರೋದಿಲ್ಲ. ಅದು ನೀರು ಹಗಲೆಲ್ಲ ನಾವು ಕಲಕ್ ಮಾಡ್ಕೊಂತ ಕಲಕ್ ಮಾಡ್ಕೊಂತ ಇದ್ರ ಈ ಹೊಲ್ದಾಗೆಲ್ಲ ನೀರ್ ಇರ್ತಾವ, ಒಂದ್ ಗುಂಡಿ ಒಳಗ ಎಲ್ಲ ಇರ್ತಾವ ನೀರ್. ಅದನ್ನ ಔಷಧಿ ಹೊಡೆಯಕೋ ಯಾವ್ದಕ್ಕೋ ಅಥವಾ ದನಗಳಿಗೆ ನೀರ್ ಕುಡ್ಸಕೋ ಏನೋ ಮಾಡ್ಕೊಂತ ಹಗಲೆಲ್ಲ ಹೋಗಿ ಕಲಕ್ ಮಾಡಿದ್ವಿ ಅಂದ್ರ ನಮಗ್ ಕುಡಿಯಕ್ ಬರೋದಿಲ್ಲ ಅವು. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರ ಅಲ್ಲಿ ಏನೂ ಮಾಡೋದಿಲ್ಲ, ಸುಮ್ಮನೆ ಕುಂದ್ರಬೇಕಾಗೈತಿ. ಅವಾಗ ನೀರು ತಂತಾನೆ ತಿಳ್ಕಂತಾವ. ಅಂದ್ರ ಅರ್ಥಾತ್ ಈ ಚಿತ್ತ ಚಂಚಲ ಅನ್ನೋದು ಇದು ಅತ್ತಾಗಿತ್ತಾಗ ಓಡಾಡ್ತತ್ತಲ್ಲ, ಇದನ್ನ ಓಡಾಡೋದು ಶಾಂತವಾಗಿ ಸ್ವಲ್ಪ ಮನ ಶಾಂತವಾಗಿ ಕುಂದ್ರತಂದ್ರ ಕುಂದ್ರಸ್ಬೇಕಾಗ್ತದೆ. ಅದನ್ನ ಚಿತ್ತ ಚಾಂಚಲ್ಯ ಮುರಿಯೋದು ಅಂತ, ಅದನ್ನ ಅತ್ತಾಗಿತ್ತಾಗ ಹೋಗದಂಗ್ ತಡೆಯೋದು ಅಂತ. ನೋಡಿ 9:16 ತನ್ನ ಅಭ್ಯುದಯವನ್ನು ಬಯಸುವವನು ಮುಂಚೆ ನಸುಕಿನಲ್ಲಿ ಏಳುವ ಪರಿಪಾಠ ಮಾಡಬೇಕು. ಅಂದ್ರ ಅವನ್ ಚಿತ್ತ ಚಂಚಲ ಅತ್ತಾಗಿತ್ತಾಗ ಹೊಡೆದಲ್ಲ, ಅದು ಹೊಡೆದಾಡ ಒಂದ್ಸಲ ನಿಲ್ಬೇಕು, ಅದು ಬಡದಾಟ್ ನಿಲ್ಬೇಕು. ಈ ಯೋಗಕ್ಕೊಂದ್ ಹೇಳ್ತಾರ, ಆಲಿ ನಿಂತಲ್ಲಿ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಅಂತ. ಗಾಳಿ ನಿಂತಲ್ಲಿ ಮನ ನಿಲ್ಲುವುದು, ಮನ ನಿಂತಲ್ಲಿ ಧ್ಯಾನ ಕರಿಗೊಳ್ಳುವುದು ಅಂತ. ಅಂದ್ರ ಆಲಿ ಅಂದ್ರ ಕಣ್ಣಿನ ರೆಪ್ಪಿ ಬಡಿಯೋದು ನಿಂತತಿ ಅವಂದು ಅಂದ್ರ ಏನೋ ಸ್ವಲ್ಪ ಮನಸ್ಸು ಸ್ಥಿತವಾಗಿ ಐತಿ ಅಂತ. ಮನಸ್ಸು ಸ್ಥಿತವಾಗಿ ಐತಿ, ಚಂಚಲತ್ವ ಇಲ್ಲಂದ್ರ ಅವನ್ ಧ್ಯಾನ ಏನಾರ ಸ್ವಲ್ಪ ಗಟ್ಟಿ ಆಗ್ತದ ಅಂತ. ಇಲ್ಲಾಂದ್ರ ಯಾವ್ದೂ ಇಲ್ಲ ಅಂತ. ಮತ್ತೆ ಯಾವ್ದೂ ಇಲ್ಲ ಅಂತ ಪರಿಸ್ಥಿತಿ ಉಳ್ಳವನ್ ಏನ್ ಮಾಡ್ಬೇಕಪ್ಪ ಅನ್ನಂಗ. ಇದು ಹೆಂಗ್ ಹೇಳ್ತಂದ್ರ ಪೂರ ಅಜ್ಞಾನ್ಗೇಡ್ ಅದನಪ್ಪ ಅವನು. ಅವನಿಗೆ ಕೆಲ್ಸ ಇಲ್ಲ, ದರಿದ್ರತನ, ಸೋಮಾರಿ, ಹೊಟ್ಟಿಗಿಲ್ಲ, ಬಟ್ಟಿಗಿಲ್ಲ, ಮಲ್ಗಕ್ಕಿಲ್ಲ, ಏನಿಲ್ಲ ಅಂತವನದನ. ಅಂತವನ್ ಏನ್ ಮಾಡ್ಬೇಕಪ್ಪ ಅಂತ ಇಲ್ಲಿ ಪ್ರಶ್ನೆ. ಅದಕ್ಕೆ ಏನ್ ಹೇಳ್ತಾರ, ಅವನ್ ಸಣ್ಣದಾದ್ರೇನ್ ದೊಡ್ಡದಾದ್ರೇನ್ ಯಾವ್ದಾರ ಒಂದು ಮೊದಲು ಕಾಯಕ ಹಿಡಿಬೇಕು. ಅದ್ರಾಗ ಅಲಸ್ಯ ಮಾಡಬಾರದು. ಅಲಸ್ಯ ಮಾಡಿದ್ರೆ ಅವನಿಗೆ ಆನಂದ ಸಿಗೋದಿಲ್ಲ. ಆದ್ರೂ ಸ್ವಲ್ಪ ಕಾಯಕವನ್ನ ಮಾಡೋ ಪ್ರಯತ್ನ ಮಾಡ್ಬೇಕು. ತನ್ನ ಅಭ್ಯಾದಾಯವನ್ನ ಅಂದ್ರೆ ತನ್ನ ಉದ್ಧಾರವನ್ನು ಬಯಸುವನು ಮುಂಚೆ ನಸುಕಿನಲ್ಲಿ ಏಳುವ ಪರಿಪಾಠ ಮಾಡಬೇಕು. ಎದ್ದ ಕೂಡಲೇ ಪ್ರಾತಃ ಸ್ಮರಣೆ ಮಾಡಬೇಕು. ಅಂದ್ರೆ ಎದ್ದ ಕೂಡಲೇ ಯಾವ್ದಾದ್ರು ಒಂದು ದೈವದ ನಾಮ, ಪ್ರತಿಯೊಬ್ಬರಿಗೂ ಒಂದು ಮನೆ ದೇವ್ರ ಅಂತ ಇರ್ತದೆ. ಆ ಮನದೊಳಗೆ ಯಾವ ದೈವ ನಾಮ ಸ್ಮರಣೆ ಮಾಡ್ತೀವಿ ಹಂಗ ಯಾವ್ದಾದ್ರು ಒಂದು ದೈವದ ನಾಮಸ್ಮರಣೆ ಮಾಡ್ತಿರ್ಬೇಕು. ಅದೇ ಬಾಯ್ಪಾಠ ಆಗ್ಬೇಕು. ಆ ವೇಳೆಯಲ್ಲಿ ಇಂದಿನ
ಉಜಳಣಿ ಹಾಗೂ ಮುಂದಿನ ಪಾಠ ಮಾಡುವ ದೃಢವಾದ ನಿಯಮ ಹಿಡಿಯಬೇಕಲ್ಲದೆ ಸುಮ್ಮನೆ ಆಳು ಹರಟೆಯ ಮಾತುಗಳನ್ನೇ ಆಡಲೇಬಾರದು. ನೀನು ಬೆಳಗ್ಗೆ ಎದ್ದ ತಕ್ಷಣ ಒಂದು ದೇವ್ರ ನಾಮಸ್ಮರಣೆಯನ್ನ ಯಾವ್ದಾದ್ರು ಮಾಡ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಗ್ರಂಥದ ಅಭ್ಯಾಸ ಮಾಡ್ಬೇಕು. ಪ್ರತಿದಿನ ಬೆಳಗ್ಗೆ ಮಹಾತ್ಮರದ್ನ ಹೇಳ್ತಾರ, ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಮಲಗುವ ಸಮಯದೊಳಗ ಇವು ಆಧ್ಯಾತ್ಮ ಗ್ರಂಥ ಅಧ್ಯಾಯಕ್ಕೆ ಸೂಕ್ತ ಸಮಯ ಅಂತ. ಹಂಗ ಬೆಳಗ್ಗೆ ಎದ್ದ ತಕ್ಷಣ ಯಾವ್ದಾದ್ರು ಒಂದು ದೈವದ ನಾಮಸ್ಮರಣೆಯನ್ನ ಮಾಡ್ಬೇಕು, ಇಲ್ಲ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೇಕು. ಗ್ರಂಥಗಳನ್ನು ಓದಕ್ಕಾಗ್ಲಿಲ್ಲ ಅಂದ್ರೆ ನಿನ್ನೆ ಯಾವ್ದು ಓದಿದ್ವೋ ಯಾವ್ದು ನೋಡಿದ್ವೋ ಅದರದ್ದಾದ್ರೂ ವಿಚಾರ ನಡೀತಾ ಇರ್ಬೇಕು. ನಂತರ ದೂರ ಬಯಲಿಗೆ ಹೋಗಿ ಜಲಾಶಯದಲ್ಲಿ ಕೈಕಾಲು ಮೋರೆ ತೊಳೆದುಕೊಂಡು ಬರುವಾಗ ಹೂವು, ಪತ್ರಿ, ತುಳಸಿ ಮುಂತಾದವೇನಾದ್ರೂ ತರಬೇಕು. ಬರಿಗೆ ಹಿಂದೆ ಬರುವುದೇನು ಒಳ್ಳೇದಲ್ಲ. ಅಂದ್ರೆ ಬೆಳಗ್ಗೆ ಎದ್ದು ನೀನ್ ಇಷ್ಟು ಕೆಲಸ ಮಾಡಿ ಒಂದಿಟ್ಟು ಆ ಭಗವಂತನ ವಿಚಾರವನ್ನ ನಾಮಸ್ಮರಣೆಯನ್ನ ಮಾಡಿ, ಅಥವಾ ಇಂದಿನ ಪಾರಮಾರ್ಥ ವಿಚಾರ ಏನ್ ನಡೆದತ್ತೋ ಅನ್ನೋದ್ನಾರ ಸ್ವಲ್ಪ ಮನದೊಳಗ ಮೆಲುಕಾಕಿ ಹೊರಗಡೆಗೆ ಹೋಗಿ ಬಂದು ಬರುವಾಗ ಮತ್ತೆ ಹೂವು, ಪತ್ರಿ ಅವನ್ನ ಏನಾರ ಅಲ್ಲಿ ಸಿಕ್ಕವನ್ನ ತಗೊಂಬಂದು ಅವನ್ನೆಲ್ಲ ತಗೊಂಬಂದು ಮನೆಗೆ ಬಂದಾದ್ಮೇಲೆ ಕೈಕಾಲ್ ಮುಖ ತೊಳೆದು ಹೂವು, ಪತ್ರಿ, ತುಳಸಿ ಮುಂತಾದವನ್ ಏನಾದ್ರು ತಂದಿರ್ತೀಯಲ್ಲ ಅದನ್ನ ಕೈಕಾಲ್ ಮುಖ ತೊಳೆಯೋದು ಇಲ್ಲ ಸ್ನಾನವನ್ನಾದ್ರೂ ಮಾಡಿ ದೇವರ ಪೂಜೆಯನ್ನ ಮಾಡತಕ್ಕದ್ದು. ತರುವಾಯ ಸ್ವಲ್ಪ ಫಲಹಾರ ತಕ್ಕೊಂಡು ತನ್ನ ಉದ್ಯೋಗಕ್ಕೆ ಹತ್ತಬೇಕು. ಹಾಗೂ ಅಲ್ಲಿಂದ ಸಂಬಂಧ ಬರುವ ಜನರಿಗೆ ತನ್ನವರೆಂದು ತಿಳಿಯಬೇಕು. ಇಲ್ಲಿ ಏನ್ ಹಚ್ಚಿದ್ರಪ್ಪ, ಅವನಿಗೆ ದರಿದ್ರನಾಗಿರ್ತಕ್ಕಂಥವನಿಗೆ, ಸೋಮಾರಿಯಾಗಿರ್ತಕ್ಕಂಥವನಿಗೆ ಒಂದು ಕೆಲಸ ಅವನ ಮೊದಲು ಮಾಡ್ಬೇಕು. ಯಾವ್ದಾರ ಒಂದು ಕೆಲಸ ಮಾಡ್ಬೇಕು. ಕೆಲಸ ಮಾಡ್ಬೇಕಂದ್ರೆ ಅವನ್ ಬೆಳಗ್ಗೆ ಮುಂಜಾನೆ ಬೇಗನೆ ಹೇಳ್ಬೇಕು. ಎದ್ದು ಯಾವ್ದಾದ್ರು ನಾಮಸ್ಮರಣೆ ಮತ್ತೆ ಗ್ರಂಥದ ಅಭ್ಯಾಸದ ರೂಢಿ ಇರ್ಬೇಕು. ಆ ಗ್ರಂಥದ ಅಭ್ಯಾಸದ ವಿಚಾರಗಳನ್ನ ಮೆಲುಕಾಗ್ತಾ ಹೊರಗಡೆಗೆ ಹೋಗಿ ಬಂದು ಹೂವು ಅವನ್ನೆಲ್ಲ ತಂದು ಪೂಜೆಯವನ್ನೆಲ್ಲ ಮಾಡ್ಕೊಂಡು ಮತ್ತೆ ಕೆಲಸಕ್ಕ ಫಲಹಾರ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಉದ್ಯೋಗದಲ್ಲಿ ಮೊದಲು ಅವನಿಗೇನು ಉದ್ಯೋಗ ಹೇಳ್ತಾರೆ, ಉದ್ಯೋಗದಲ್ಲಿ ಅಲ್ಲಿ ಬರುವ ಎಲ್ಲಾ ಸಂಬಂಧವನ್ನ, ಈ ಕೆಲ್ಸಕ್ಕೆ ಹೋದತ್ರ ಎಲ್ಲರನ್ನು ತನ್ನವರು, ನನ್ನ ಸಂಬಂಧಿಕರ ಇವರು ಅನ್ನೋ ರೀತಿ ಕಾಣುವಂತ ಬುದ್ಧಿ ಬೇಕು, ತಿಳಿಬೇಕು. ಮತ್ತೇನಂದರೆ ಚಂದವಾದ ಅಕ್ಷರಗಳನ್ನ ಬರೆಯಬೇಕು, ಸ್ಪಷ್ಟವಾಗಿ ತಪ್ಪಿಲ್ಲದಂತೆ ಓದಬೇಕು, ವಿವರಣೆ ಮಾಡಿ ಮಾಡಿ ಒಳಗಿನ ಅರ್ಥ ತಿಳಿದುಕೊಳ್ಳಬೇಕು. ನೀನು ಯಾವ್ದಾದ್ರು ಗ್ರಂಥ ಓದ್ತಿ ಅಂದ್ರ ಓದ್ಬೇಕಾರ ಸ್ಪಷ್ಟವಾಗಿ ಓದುವುದು ತಪ್ಪಿಲ್ಲದಂತೆ, ಬರೆಯುವುದು ತಪ್ಪಿಲ್ಲದಂತೆ ಮಾಡ್ಬೇಕು. ಮತ್ತದ್ರ ವಿವರಣೆ ಅರ್ಥವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ನೀನ್ ಬರೀ ಹಂಗ ಓದಿದೆ ಮಾಡಿದೆ ಅಂದ್ರೆ ಅದೇನು ಫಲ ಆಗೋದಿಲ್ಲ. ಮತ್ತ ಅದ್ರ ಫಲ ಆಗ್ಬೇಕಂದ್ರೆ ಏನ್ ಓದಿದೆ, ಇದ್ರ ಅರ್ಥ ಸಾರ ಏನ್ ಹೇಳ್ತತಿ, ನನ್ನ ಇರುವಿಕೆಗೂ ಈ ಗ್ರಂಥದ ಹೇಳುವಿಕೆಗೂ ಸಮಂಜಸ ಐತ ಇಲ್ಲೋ ಇದನ್ನ ತಾಳೆ ನೋಡೋದಂತಾರ. ಅಂದ್ರ ಎರಡು ಹೊಂದಾಣಿಕೆ ಆಗ್ತದಿಲ್ಲ ಅಂತ ಅದನ್ನ ವಿಚಾರ ಮಾಡಬೇಕು. ಅದನ್ನ ವಿಚಾರ ಮಾಡಿ ತಿಳಿಬೇಕು. ಯಾರಿಗಾದರೂ ಕೇಳುವುದಾದರೆ ನಿರ್ದಿಷ್ಟವಾಗಿ ಚೆನ್ನಾಗಿ ಕೇಳಬೇಕು. ತಾನು ಹೇಳುವುದಾದರೆ ತಿಳಿ ಮಾಡಿ ಹೇಳಬೇಕು. ನೀನ್ ಅಲ್ಲಿ ಕೆಲಸ ಮಾಡ್ತೀಯ ಅಂತಂದ್ರ, ಅಥವಾ ನೀನು ಓದ್ತೀಯ, ಬರಿತೀಯ, ಮಾಡ್ತೀಯ ಅಂದ್ರೆ ಅಲ್ಲಿ ಎಲ್ಲ ಸ್ಪಷ್ಟತೆ ಇರ್ಬೇಕು. ಯಾವ್ದು ಅರ್ಧಂಬರ್ಧತೆ ಇರಬಾರದು, ತಪ್ಪಾಗಬಾರದು. ನೀನ್ ಯಾರನ್ನಾದ್ರೂ ಏನಾದ್ರು ಕೇಳ್ತೀಯ ಅಂದ್ರೆ ಸರಿಯಾಗಿ ಕೇಳಿ ಸರಿಯಾಗಿ ತಿಳ್ಕ. ಮತ್ತೆ ಇನ್ನೊಬ್ರು ಕೇಳ್ತಾರಂದ್ರ ಅವ್ರಿಗೆ ಸರಿಯಾಗಿ ತಿಳಿ ಮಾಡಿ ಹೇಳು. ಅವ್ರಿಗೆ ಅರ್ಥ ಆಗುವಂತೆ, ಅವ್ರಿಗೆ ಸ್ವಲ್ಪ ತಿಳಿಯುವಂತೆ ಹೇಳು. ಆದರೆ ಪ್ರತ್ಯಂತರವಿಲ್ಲದೆ ಮಾತನಾಡುವುದು ಪಾಪವೇ ಸೈ. ನೀನ್ ಏನಾರ ಮಾತಾಡೋ ಅಂದ್ಕೂಡ್ಲ, ಏನಾರ ಹೇಳೋ ಅಂದ್ಕೂಡ್ಲ ಅದಕ್ಕೇನು ತುದಿ ಮೊದಲು ಇಲ್ದಂಗ, ಕಡೆ ಬಿಡುಗಡೆ ಇಲ್ದಂಗ, ಏನೇನ ಇದು ಇಲ್ದಂಗ ಏಕಾಏಕ ಹೇಳ್ಬಿಟ್ರ ಅದು ನಿನಗೆ ಪಾಪ ಆಗ್ತದೆ. ಹೇಳುವಾಗ ಅದು ಕ್ರಮವಾಗಿ ಇರ್ಬೇಕು. ಆ ಕ್ರಮದಿಂದ ನೀನ್ ಹೇಳ್ಬೇಕಾಗೈತಿ. ಆ ಕ್ರಮ ತಪ್ಪಿ ನೀನು ಒಮ್ಮೆಗೆ ಹೇಳ್ಕೊಂತ ಹೊಂಟೆ ಅಂದ್ರ ಅದು ನಿನಗೆ ಹೇಳುವನಿಗೆ ಪಾಪವೇ ಸೈ. ಇರಲಿ, ಬಲು ಎಚ್ಚರಿಕೆ ಇರಬೇಕು.
ನೀನ್ ಯಾರಿಗಾದ್ರೂ ಏನಾರ ಹೇಳ್ತಿ, ಮಾತಾಡ್ತಿ, ಸಲಹೆಯನ್ನು ಕೊಡ್ತಿ, ಈ ವಿಚಾರವನ್ನ ತಿಳಿಸ್ತಿ ಅಂದ್ರ ಬಲು ಎಚ್ಚರಿಕೆಯಿಂದಿರ್ಬೇಕು. ನೀತಿ ರೀತಿಗಳನ್ನ ಪಾಲಿಸ್ಬೇಕು. ಮತ್ತು ಜನರಿಗೆ ಒಪ್ಪಿಗೆಯಾಗುವಂತೆ ಪ್ರತ್ಯಕ್ಷ ಕಾರ್ಯ ಮಾಡಿ ತೋರಿಸಬೇಕು. ಬರೀ ನೀನು ಹೇಳೋದು ಮಾತಾಡೋದು ಅಷ್ಟೇ ಅಲ್ಲ, ನಿನ್ನ ಇರುವಿಕೆಯನ್ನು ಕೂಡ ಅದು ಹೇಳುವುದೇ ಪ್ರತ್ಯಕ್ಷವಾಗಿ ನಿನ್ನ ಕಾರ್ಯದೊಳಗ್ ಕಾಣಬೇಕು. ಯಾರು ನೋಡಿದಾರೆ ಇವನು ಹೇಳೋದೊಂದು ಮಾಡೋದೊಂದು ಮಾಡ್ತಾನಲ್ಲ ಅಂತ ಯಾರ ಅನ್ನಬಾರದು. ಆ ಹೇಳೋದ ಮಾಡಿರ್ಬೇಕು, ಮಾಡೋದೇ ಹೇಳ್ಬೇಕು ಅಂತ. ಅದಕ್ಕ ನುಡಿ ನಡೆ ಒಂದಾದ್ರ ಇದೇ ಜನ್ಮ ಕಡೆ ಅಂತ ಹೇಳ್ತಾರ. ಅಂದ್ರ ಇಲ್ಲಿ ಕೂಡ ಆ ರೀತಿಯಾಗಿರ್ಬೇಕು. ಮತ್ ನೀನ್ ಏನಾದ್ರೂ ಮಾತಾಡ್ತಿ ಅಂದ್ರ ಅದೆಲ್ಲರಿಗೂ ಒಪ್ಪಿಗೆ ಆಗುವಂತಿರಬೇಕು. ಮಹಾಂತನು ತನ್ನ ಕಡೆಗೆ ಬಂದವರ ಸಮಾಧಾನ ಮಾಡಬೇಕು. ಕೀರ್ತನೆ, ಆಧ್ಯಾತ್ಮ ನಿರೂಪಣೆಯನ್ನ ನಡೆಸಬೇಕು. ಮತ್ತೆ ಯಾವಾಗ್ಲೂ ಪ್ರಸಂಗ ನೋಡಿಕೊಂಡು ವರ್ತಿಸುತ್ತಿರಬೇಕು. ಇಲ್ಲಿ ಮಹಾಂತನಂದ್ರ ಸ್ವಲ್ಪ ತಿಳಿದಂತ ನೀನ್ ಆದಿ ಅಂದ್ರ ಎಲ್ಲಿಂದ ಸಣ್ಣಕ್ಕೊಂದ್ ಕೆಲಸ ಮಾಡ್ಕೊಂತ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಗ್ರಂಥಗಳ ಮಹಾತ್ಮರ ನುಡಿಗಳನ್ನ ನೋಡ್ತಾ ವಿಚಾರವನ್ನ ತಿಳಿತಾ ನೀನ್ ಕೆಲಸ ಮಾಡೋ ಜಾಗದೊಳಗೆ ಎಲ್ಲರೊಳಗೂ ಪ್ರೇಮದಿಂದ ಎಲ್ಲ ನಮ್ಮ ಮನೆಯವರನ್ನ ಆನಂದ ಭಾವದಿಂದ ಕಾಣ್ಬೇಕು. ಮತ್ ಏನೇ ನೀನ್ ಹೇಳ್ತಿ ಅಂದ್ರ ಸ್ಪಷ್ಟವಾಗಿ ಹೇಳ್ಬೇಕು. ತಿಳಿಯೋದನ್ನು ಕೂಡ ಸ್ಪಷ್ಟವಾಗಿ ತಿಳಿಬೇಕು. ಮತ್ತ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ನೀನ್ ಹೇಳಕರಣ ಸುಮ್ನ ಅದೇನ್ ಲಂಗ ಲಗಾಮಲ್ ಅಕ್ಕಿಯಂ ಬಡಿ ಬಡದ್ ಬಿಟ್ರ ಅವ್ರಿಗೆ ತಿಳಿತೈತೋ ತಿಳಿಯಿಲ್ಲ, ನಿನ್ನಟಿಗೆ ನಿನ್ನ ಏನಾರ ಹೆಚ್ಚು ಕಮ್ಮಿ ತದ್ವಿರುದ್ಧವಾಗಿ ತಪ್ಪ ಏನಾರ ಹೇಳ್ತಿ ಮಾಡ್ತಿ, ತಪ್ಪು ಸಂದೇಶ ಕೊಡ್ತಿ ಅಂದ್ರ ಆ ತಪ್ಪು ಸಂದೇಶದ ಪಾಪ ಅದು ನಿನಗೆ ತಡ್ತತಿ. ಮತ್ತೆ ಜನರನ್ನ ಆ ಅಧ್ಯಾತ್ಮ ಕೀರ್ತನೆ ನಿರೂಪಣೆಯಿಂದ ಕೂಡಿರ್ಬೇಕು. ಯಾವಾಗ್ಲೂ ತಾನು ಮಾಂತನಾಗಿರ್ತಕ್ಕಂಥವ್ನು. ತನ್ನ ಜೊತೆಗೆ ಜನ ಅದಾರಂದ್ರ ಯಾವಾಗ್ಲೂ ಅವ್ರ ಜನಗಳನ್ನ ಕೂಡಿಸಿ ಅಂದ ಅವ್ರ ಮನಸ್ಥಿತಿ ಹೆಂಗಿರ್ತದ ಹಂಗಂಗ. ಈ ಹಾಡುಕಾರರು ಕೀರ್ತನಕಾರ ಅದಾರಂದ್ರ ಅವ್ರ ಕೂಡ ಹಾಡು ಹೇಳಿಸ್ಕೊಂತ ಹಾಡಿನ ತತ್ವ ಅರ್ಥಗಳನ್ನ ವಿಚಾರ ಮಾಡ್ಕೊಂತಾನೆ ಇರ್ಬೇಕಾಗ್ತದ. ಇಲ್ಲ ಕೆಲವ್ರು ಕೇವಲ ಆತ್ಮಜ್ಞಾನವನ್ನ ಅಷ್ಟೇ ತಿಳಿಸಂದ್ರ ಅದನ್ನೇ ತಿಳಿಸುವಂತ ಅದೇ ಪ್ರಯತ್ನವನ್ನು ಮಾಡ್ಬೇಕಾಗ್ತದೆ. ಮತ್ ಯಾವಾಗ್ಲೂ ಪ್ರಸಂಗ ನೋಡಿಕೊಂಡು ವರ್ತಿಸಿರ್ಬೇಕು. ಇಲ್ಲಿ ಪ್ರಸಂಗ ಏನೈತಿ, ಇಲ್ಲ ಸನ್ನಿವೇಶ ಹೆಂಗೈತಿ, ಇಲ್ಲಿ ಸ್ಥಿತಿಗತಿ ಹೆಂಗೈತಿ, ಇಲ್ಲಿ ಯಾವ ವಿಚಾರ ಮಾಡ್ಬೋದು, ಯಾವ ವಿಚಾರ ಮಾಡಬಾರ್ದು ಅನ್ನೋದನ್ನ ಕೂಡ ತಿಳಿದಿರ್ಬೇಕು. ಒಂದ್ ವೇಳೆ ನೀವು ಕೀರ್ತನೆ ಮಾಡ್ತೀರಿ ಅಂದ್ರ ಅಲ್ಲಿ ಕೀರ್ತನೆಯಲ್ಲಿ ತಾಳ, ದಾಟಿ, ಚಂದ ಇವೆಲ್ಲವೂ ಸರಿಯಾಗಿ ಇರ್ಬೇಕು. ಗಹನಾರ್ಥದ ಸಿದ್ಧಾಂತಗಳ ಯೋಗ್ಯ ಹೊಂದಿಕೆ ಇರಬೇಕು. ನೀನೇನ ಕೀರ್ತನ ಮಾಡ್ತಾನೆ ತತ್ವ ಹೇಳ್ತಿ ಅಂದ್ರ ಅದರಲ್ಲಿ ಗಹನಾರ್ಥವಾದ ಸಿದ್ಧಾಂತಗಳು ಅಂದ್ರ ಆ ಅರ್ಥ ಪಾರಮಾರ್ಥದ ವಿಚಾರಗಳು ಕೂಡ ಎಲ್ಲವೂ ಅರ್ಥಗರ್ಭಿತವಾಗಿರ್ಬೇಕು. ತಾನು ತಿಳಿದಿರ್ಬೇಕು. ಇತರರಿಗೂ ಕೂಡ ಸಮಂಜಸವಾಗುವಂತೆ ಆ ಯಥಾರ್ಥ ಜ್ಞಾನವನ್ನ ತಿಳಿಸುವಂತವನಾಗಿರ್ಬೇಕು. ಅವೆಲ್ಲವೂ ಕೂಡ ನೀನ್ ಹೇಳೋದು ಹೊಂದಿಕೆಯಾಗುವಂತಿರ್ಬೇಕು. ಮತ್ತ ಅಲ್ಲಿ ನೀನ್ ಹೇಳೋದ ಒಂದು ತಾಳಿಲ್ಲದ ಮೇಳ ಬಾಲೆಯರ ನೆರೆಕೂಟ ಅನ್ನಂಗ ಆಗ್ಬಾರ್ದದು. ಮತ್ತು ನಡುವೆ ಆಧಾರ ಕೊಡುವ ಗದ್ಯ, ಪದ್ಯ ಹಾಗೂ ದೃಷ್ಟಾಂತಗಳ ಸಂದರ್ಭಕ್ಕೆ ತಕ್ಕಂತೆ ಇರಬೇಕು. ನೀನ್ ಯಾವ್ದು ವಿಚಾರ ಮಾಡಕ್ ಹೊಂಟಿದೀಯಲ್ಲ ಆ ವಿಚಾರದೊಳಗ ಪದ್ಯ ರೂಪದಾಗಿದ್ರು ಪದ್ಯ ರೂಪ, ಗದ್ಯ ರೂಪದೊಳಗ ಗದ್ಯ ರೂಪ, ಆ ವಿಷಯಕ್ಕೆ ಸಂಬಂಧಪಟ್ಟಂತ ದೃಷ್ಟಾಂತಗಳನ್ನೇ ನೀನ್ ಅಲ್ಲಿ ಕೊಡ್ಬೇಕು. ಆ ಸಂದರ್ಭಕ್ಕೆ ಯಾವ್ದು ಬೇಕೋ ಅದನ್ನ ಕೊಟ್ಟು ಕೇಳುಗರ ಮನ ಅರಳುವಂತಿರ್ಬೇಕು. ಅಲ್ಲದೆ ಆಡುವುದು, ಬಾರಿಸುವುದು, ಕುಣಿಯುವುದು, ಕೈಯಿಂದ ಹಾವಭಾವ ತೋರಿಸುವುದು ಸಭಾರಂಜನೆಯ ವಾಕ್ಯಗಳು. ಇಲ್ಲಿ ನೀನ್ ಕೀರ್ತನ ಮಾಡ್ತಿ ಅಂದ್ರ ಇವೆಲ್ಲ ಇರ್ಬೇಕು ಸಭೆಯೊಳಗ. ನೀ ಕೀರ್ತನ ಮಾಡಕಾರ ಇದು ಹಿಂಗೈತಿ, ಶ್ರೀಕೃಷ್ಣ ಹಿಂಗೇ ಬಂದ, ನಾರಾಯಣ ಹಿಂಗೆ ಕೈಯಾಗ ಇವ್ ನಡ್ಕಂದ ನಾರಾಯಣ ನಾರಾಯಣ ಅನ್ಕಂತ ಬಂದ, ಭಕ್ತಿಯಿಂದ ಭೀಮ್ ಹಿಂಗ್ ಮಾಡ್ತಿದ್ದ ಅಂತ ಯಾರ್ದು ವಿಚಾರ ಮಾಡ್ತಾವೋ ಅವರ ಹಾವಭಾವಗಳನ್ನು ಕೂಡ ತೋರಿಸುವಂತ ಕೀರ್ತನೆ ಆಗ್ಬೇಕು. ಅದಕ್ಕ ಕೆಲವು ಮನರಂಜನೆಯ ವಾಕ್ಯಗಳು ಇರ್ಬೇಕು. ಮನರಂಜನೆ ಅಂದ್ರ ಅದು ಯಾವ್ದಕ್ಕ ಆ ಪಾರಮಾರ್ಥಕ್ಕ ಹೊಂದಿಕೆಯಾಗುವಂತವಿರ್ಬೇಕು.
ಮತ್ತ ಅದಕ್ ಹೊಂದ್ಕಿಲ್ದವ್ ಯಾವ್ದಾರ ಮನೋರಂಜನೆ ಬೇಕಂತ ಯಾವ್ಯಾವ ತಿಳಿಸೋದಲ್ಲ. ಛಂದೋಬದ್ಧ ಶ್ಲೋಕಗಳು ಇವೆಲ್ಲದರೊಂದಿಗೆ ಕೀರ್ತನೆ ಮಾಡ್ಬೇಕು. ನೀನ್ ಕೀರ್ತನೆ ಮಾಡ್ತೀಯ ಅಂದ್ರೆ ಇವೆಲ್ಲವೂ ನಿನ್ ಇದ್ರೊಳಗೆ ಇರ್ಬೇಕು. ಇದಿಲ್ದಂಗ ಸುಮ್ನೆ ನೀನ್ LKG ಹುಡ್ರು 2ನೇ ಕ್ಲಾಸಿನ 3ನೇ ಕ್ಲಾಸಿನ ಹುಡ್ರು ಏನಾರ ಹೇಳ ಅನ್ಕೂಟ್ಲ ಕೈ ಕಟ್ಕೊಂಡ್ ಟೈ ಹಾಕ್ಯಂದ್ ಶಿಸ್ತ ನಿಂತ್ಕೊಂಡ್ ಪಟ 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 ಅಂತ ಎತ್ತಾಗ ನೋಡಿ ಹೇಳಿ ಹೋಗಿ ಬಿಡ್ತಾವ. ಹಂಗಾಗಬಾರದು. ಅದು ಸಹಜವಾಗಿ ಸರಳವಾಗಿ ಎಲ್ಲರ ಮನ ಮುಟ್ಟುವಂತೆ ಸುಲಭ ಸರಳವಾಗಿರ್ಬೇಕು ಅಂತ ಹೇಳ್ತಾರ. ಇದಕ್ ನಮ್ಮರೊಬ್ರು ಮಹಾತ್ಮರು ಹೇಳೋರು, ಯಾರಿಗಾರ ವಿಷಯ ಹೇಳಕ್ ಕೊಟ್ರ ಅವ್ರು ಬಹಳ ಹೊತ್ತು ಅದನ್ನ ಹಿಂಜ್ ಹೇಳೋರು, ಏ ಅಪ್ಪ ನಮಗೆ ಮರದಗಳನ್ನ ತಪ್ಲ ಎಲ್ಲ ತಿನ್ಸ್ಬೇಡ, ಚಂದವಾಗಿ ಅದ್ರಾಗ ಹಣ್ಣು ಅಷ್ಟ ತಿಳಿಸಪ್ಪ ಅಂತ ಹೇಳೋರು. ಅಂದ್ರ ಯಥಾರ್ಥವಾಗಿರ್ತಕ್ಕಂಥ ಯಾವ್ದು ಜ್ಞಾನ ಐತ, ಯಾವ್ದನ್ನ ತಿಳಿಬೇಕು ಅಂತ ಐತ ಅದನ್ನಷ್ಟೇ ತಿಳಿಸಪ್ಪ ಅಂತ ಹೇಳ್ತಿದ್ರು. ಇಲ್ಲಿ ಕೂಡ ಯಾವ್ದಾರ ಕೀರ್ತನ ಮಾಡ್ತಿ, ಯಾವ್ದಾರ ವಿಚಾರ ತಿಳಿಸ್ತಿ ಅಂದ್ರ ಅದ ನೇರವಾಗಿ ಯಥಾರ್ಥ ವಿಚಾರ ಏನೈತ ಅದನ್ನ ತಿಳಿಸ್ಬೇಕು. ಈ ಮರದಾಗಿನ ತಪ್ಲ ಎಲ್ಲ ತಿನ್ಸಕ್ ಹೋದ್ರ ಅವ್ರ ತಪ್ಲ ಎಲ್ಲ ತಿಂದ ಹಣ್ಣ ತಿನ್ನೋದಿಲ್ಲ, ಹಣ್ಣಿಂದ ಮರ್ತ ಹೋಗ್ಬಿಡ್ತತಿ. ಅಂದ್ರೆ ಅರ್ಥಾತ್ ಅವ್ರಿಗೆ ಮೂಲ ವಿಚಾರನ ಮರೆವೇ ಆಗಿಬಿಡ್ತತಿ. ಆದ್ರಿಂದ ನಾವು ಯಾವಾಗ ಯಾವ ವಿಷಯವನ್ನ ಹೇಳ್ತವೋ ಅದು ಮೂಲ ವಿಷಯದ ಮರೆವೇ ಆಗಬಾರದು. ಒಂದು ದೃಷ್ಟಾಂತ ಅಥವಾ ಒಂದು ಉದಾಹರಣೆ ಕೊಟ್ಟಿವಿ ಅಂದ್ರ ಆ ಉದಾಹರಣೆ ದೃಷ್ಟಾಂತ ಕೊಟ್ಟ ಅದು ಮತ್ತೆ ಮೂಲ ಸ್ವರೂಪಕ್ಕೆ ಬರ್ಬೇಕವಿನ ಅದ್ರ ಗುಂಟ ಹಿಡ್ಕೊಂಡ್ ವಿಷಯ ಅಂತರ ಮಾಡ್ಕೊಂತ ಹೋಗೋದು ಅದ್ಯಾವುದು ಸರಿಯಲ್ಲ. ಇಲ್ಲಿ ಕೊನೆಗೆ ಮಹಾಂತನ ಕೀರ್ತನದಲ್ಲಿ ಮುಖ್ಯವಾಗಿ ಅರಿತ ಮಾತ್ರದಿಂದ ಭವರೋಗ ಕಡಿಯುವ. ಇಲ್ಲಿ ನೀನ್ ಕೀರ್ತನೆ ಮಾಡ್ತೀನಿ ನೀನ್ ಹೇಳ್ತಿ ಅಂದ್ರ ನೀನ್ ಹೇಳೋದನ್ನ ಅರಿತ ಮಾತ್ರದಿಂದನೇ ತಿಳಿದು ಮಾತ್ರಕ್ಕೆ ಭವರೋಗ ಹೋಗ್ಬೇಕು. ನೀನ್ ಏನ ಕೀರ್ತನೆ ಮಾಡ್ದೆ ಹಂಗ 2 ನಿಮಿಷ ಗೊಳ್ಳನಕ್ ಭಾರಿ ಚಪ್ಪಾಳಿ ಹೊಡೆದ್ ಹಂಗ ಜೈ ಅಂದ್ ಕಳ್ಸೋದು ಅದು ಆಗಬಾರದು. ಅದು ಅವ್ರಿಗೆ ಬಿಟ್ಟದ್ದು. ಆದ್ರ ನಿನ್ನ ಒಳಗ ಕೀರ್ತನೆ ಒಳಗ ನೀನ್ ವಿಷಯವನ್ನ ತಿಳಿಸ್ತಿ ಅಂದ್ರ ಅದ್ರೊಳಗ ಅದನ್ನ ಕೇಳಿದ ಮಾತ್ರದಿಂದಲೇ ಅರಿತ ಮಾತ್ರದಿಂದನೇ ಭವರೋಗ ಕಡಿಯುವಂತದ್ದಿರ್ಬೇಕು. ಅದ್ ಹೆಂಗಿರ್ಬೇಕಂದ್ರ ಭಕ್ತಿ, ಜ್ಞಾನ, ವೈರಾಗ್ಯ, ಯೋಗ ಮುಂತಾದ ಮಹತ್ವದ ಸಾಧನೆಗಳನ್ನು ಪ್ರತಿಪಾದನೆ ಮಾಡಬೇಕು. ಇಲ್ಲಿ ಭಕ್ತಿ ಮಾಡ್ಬೇಕು ಅಂತಂದ್ರ ಅವ್ರಿಗೆ ಭಕ್ತಿಯನ್ನ ತಿಳಿಸ್ಬೇಕು. ಭಕ್ತಿಯಲ್ಲಿ ನವವಿಧ ಭಕ್ತಿ ಅಂತಿರ್ತದ. ಅವ್ರಿಗೆ ಮೊದಲ ಹಂತವಾಗಿ ನಾಮಸ್ಮರಣ ಭಕ್ತಿ, ಕೀರ್ತನಾ ಭಕ್ತಿ, ಪಾದ ಸೇವನಾ ಭಕ್ತಿ, ಅರ್ಪಣಾ ಭಕ್ತಿ, ಸಖ್ಯ ಭಕ್ತಿ, ಕೊನೆಗೆ ಆತ್ಮ ನಿವೇದನಾ ಭಕ್ತಿ ಅಂತ ಬರ್ತತಿ. ಇದೆಲ್ಲ ಇನ್ನಾಗ ಮುಂದಕ್ಕೆ ಬರ್ತಾವ ಅಷ್ಟು ಒಂದೊಂದು ವಿಚಾರ. ಹಂಗ ಅವ್ರ ಕೇಳುಗರ ಅಂತಂತಕ್ಕೆ ಸರಿಯಾಗಿ ಅವರ ಮನಸ್ಥಿತಿಗೆ ಅನುಗುಣವಾಗಿ ಅವ್ರಿಗೆ ಭಕ್ತಿ ವಿಚಾರವನ್ನ ತಿಳಿಸ್ಬೇಕಾಗ್ತದ, ಮತ್ತೆ ಜ್ಞಾನ ವಿಚಾರವನ್ನ ತಿಳಿಸ್ಬೇಕಾಗ್ತದೆ. ಭಕ್ತಿ ಹಂತವನ್ನ ಮೀರಿದಾಗ ಅದೇ ಆತ್ಮ ನಿವೇದನ ಭಕ್ತಿ ಅಂತ ಹೇಳ್ತಾರ, ಅದು ಜ್ಞಾನವನ್ನ ತಿಳಿಸ್ಬೇಕಾಗ್ತದ. ಎಂತ ಜ್ಞಾನವನ್ನ ತಿಳಿಸ್ಬೇಕಂದ್ರ ಅವನಿಗೆ ಜ್ಞಾನವನ್ನ ತಿಳಿಸಿದ್ರ ಅವನ ಮೊದಲ ಎಲ್ಲ ದುಃಖಗಳು ನಿವಾರಣೆ ಆಗ್ಬೇಕು, ಮತ್ತೆ ಅವನ ಬಂಧನಕ್ಕೆ ಸಿಲುಕಬಾರದು. ಒಂದು ಗುರು ನಮಗ್ ಏನಾದ್ರೂ ಒಂದು ಉಪದೇಶ ಕೊಟ್ಟನಂದ್ರ ಬಂಧನಗಳು ನಿವಾರಣೆ ಆಗ್ಬೇಕು. ಮತ್ ಇನ್ನೊಂದು ಬಂಧನ ಸೇರ್ಕೊಂಡ್ ನೀನ್ ಅಮಾಸಿಗ್ ಬಾ, ಹುಣ್ಣಿಮೆಗ್ ಬಾ ಅಥವಾ ಇನ್ನೇನ ಪ್ರಪಂಚದ ವಿಷಯ ವಾಸನೆಗಳನ್ನ ಹೇಳದಂತೆ ಕೇವಲ ಜ್ಞಾನದ ನುಡಿ, ಕೇವಲ ಅರಿವಿನ ನುಡಿ ಅಂತ ಪಾರಮಾರ್ಥ ವಿಚಾರವನ್ನೇ ತಿಳಿಸ್ಬೇಕು. ಮತ್ತೆ ವೈರಾಗ್ಯ ಯೋಗ. ವೈರಾಗ್ಯ ಅಂತಂದ್ರ ಈ ಪ್ರಪಂಚದ ವಿಷಯ ವಾಸನೆಗಳಿಗೆ ಸಿಲುಕದಂತೆ, ಮೋಹಿಸದಂತೆ, ಒಟ್ಟಾರೆ ಜಗತ್ತನ್ನ ಪ್ರೀತಿಸದಂತೆ ಜಗತ್ತಿನಲ್ಲಿ ತತ್ಸರ ಭಾವ ಬಂದು ಪಾರಮಾರ್ಥದ ಕಡೆಗೆ ಮನ ನಿಲ್ಲುವಂಗ ಇಡ್ಬೇಕು ನಮ್ ಪ್ರವಚನ. ಅದೇ ವೈರಾಗ್ಯ, ಅದೇ ವೈರಾಗ್ಯದ ಸ್ಥಿತಿ. ಜನಕ ಮಹಾರಾಜರೆಲ್ಲ ಇದ್ರಲ್ಲ, ಇದೇ ಅಧ್ಯಾಯದೊಳಗ ಹಿಂದೆ ಹೇಳಿದ್ರು. ಎಂತ ರಾಜ ಮಹಾರಾಜರು ಕೂಡ ಈ ಪಾರಮಾರ್ಥವನ್ನ ಸಾಧಿಸಿದಾರ. ನಿಮ್ ಸಂಸಾರನ ಇದೇ ದೊಡ್ಡದಂತ ಅನ್ನೋದೇನಲ್ಲ. ಅದ್ ಹೆಂಗಂದ್ರ ವೈರಾಗ್ಯದಿಂದ, ಯಾವುಗಳ ಮೇಲೂ ಮೋಹ ಮಮಕಾರವಿಲ್ಲದೆ ಕೇವಲ ಫಲಾಪೇಕ್ಷೆ ಇಲ್ಲದೆ ಹೆಂಗ್ ಮಾಡ್ಕೊಂತ ಹೋಗೋದು ಅಂತ ವೈರಾಗ್ಯವನ್ನ ತಿಳಿಸ್ಬೇಕು. ವೈರಾಗ್ಯ ಯೋಗ. ಯೋಗ ಅಂತಂದ್ರ ಇಲ್ಲಿ ಕೂಡುವಿಕೆ ಅಂತ ಬರ್ತದ. ಇಲ್ಲಿ ಏನೇನು ಕೂಡದೈತಿ? ಆತ್ಮ ಮತ್ತು ಮನಸ್ಸು, ಜೀವಭಾವ ಮತ್ತು ಆತ್ಮಭಾವ ಅಂತ.
ನಾನ್ ಜೀವದನಿ, ನಾನ್ ಹುಟ್ಟನದನಿ, ನಾನ್ ಸಾಯನದನಿ, ನನಗ್ ಸುಖ ದುಃಖಗಳದವು, ನನಗ್ ತಿಳಿದಿಲ್ಲ, ನಾನ್ ತಿಳಿಬೇಕು, ನಾನು ಬದ್ಧದನಿ, ನಾನು ಮುಕ್ತನಾಗ್ಬೇಕು ಅನ್ನವೆಲ್ಲ ಇವು ಭಾವಗಳು, ಕಲ್ಪನೆಗಳು ಮನಸ್ಸಿನೊಳಗ ಇವೆಲ್ಲವೂ ಬರ್ತಾವ. ಇವೆಲ್ಲವನ್ನ ಆ ಜ್ಞಾನದ ವಿಚಾರವನ್ನ ಅವ್ರಿಗೆ ತಿಳಿಸಿ ಇವು ಹಿಂಗ ಬೇರಿಲ್ಲಪ್ಪ, ಇರೋದೆಲ್ಲದು ಒಂದೇ ಐತಿ, ಏಕತ್ವ ಐತಿ, ನೀನಂಗ ಅನೇಕತ್ವವನ್ನ ತಿಳ್ಕೊಂಡಿದಿ, ನಾನು ಹುಟ್ಟನದನಿ, ನನಗೆ ಅದು ಐತಿ ಇದೈತಿ ಅಂತ ತಿಳಿದಿದೆಯಲ್ಲಪ್ಪ, ಇದೆಲ್ಲದು ಶರೀರಕ್ಕ ಮನಸ್ಸಿಗೆ ಐತಪ್ಪ, ನೀನ್ ಇದಕ್ಕಿಂತ ಬೇರೆ ನದಿ ಅರೂಪ ಸ್ವರೂಪದಿ ಅಂತ ಮುಂತಾದ ಸಾಧನೆಗಳನ್ನ ಪ್ರತಿಪಾದನೆ ಮಾಡಬೇಕು. ನಾವ್ ಯಾರಾದ್ರೂ ಏನಾದ್ರೂ ಹೇಳ್ತೇವಂದ್ರ ಕೇಳುಗರ ಸ್ಥಿತಿಗತಿಯ ಆಧಾರದಿಂದ ಅವ್ರು ಯಾವ ಸ್ಥಿತಿಯಾಗದಾರೋ ಆ ಸ್ಥಿತಿಯಿಂದ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕವಿನ ಹಿಂದಕ್ಕೆ ಕರ್ಕೊಂಬರೋದು ಗುರುವಿನ ಲಕ್ಷಣವಲ್ಲ, ಅಂದ್ರ ಉತ್ತಮ ಮಹಂತನ ಲಕ್ಷಣವಲ್ಲ. ಮಹಂತನ ಲಕ್ಷಣ ಏನು? ಯಾರು ಯಾವ ಸ್ಥಿತಿ ಒಳಗೆ ಯಾವ್ಯಾವ್ದಕ್ ಅಂಟಿಗೆಂದ್ ಹಿಡ್ಕೊಂಡ್ ಕುಂತದಾರೋ ಅದಲ್ಲ, ಅಲ್ಲಿದ್ದನೆ ಮುಂದಕ್ಕ ಎಲ್ಲಿತನ? ಶೂನ್ಯ ನಿಶೂನ್ಯ ಅಂದ್ರ ಆ ಪರಿಪೂರ್ಣ ಸ್ವರೂಪ ನೀ ನದಿ ಅನ್ನತನ ಅವ್ರನ್ನ ಮುಂದಕ್ಕೆ ಕರ್ಕೊಂಬರಕ ಅವ್ರ ಸ್ಥಿತಿಗಳಿಗೆ ಅನುಗುಣವಾಗಿ ಸಾಧನೆಗಳನ್ನ ಪ್ರತಿಪಾದನೆ ಮಾಡಬೇಕು ಅನ್ನೋ ವಿಚಾರವನ್ನ ಹಂಗ ತಿಳಿಸತಿ. ಹಂಗ ಮಾಡ್ಕೊಂತ ಹೋದ್ರ ಮಾತ್ರ ಅದು ಕೀರ್ತನೆ ಮಾಡಿದ್ಕು ತಿಳಿದಕ್ಕೂ ಮಹಾಂತನ ಗುರುವಿನ ಸ್ಥಿತಿಗತಿ ಆಗ್ತದ. ಇನ್ನೇನು ತಾನು ಮಾತಾಡಿದಂತೆ ಕೃತಿಯಿಂದ ನಡೆಯಬೇಕು. ತಾನು ಹಂಗೆ ಇರ್ಬೇಕು, ಮತ್ತೆ ತಿಳಿಸೋರಿಗೂ ಕೂಡ ಅದು ಯೋಗ್ಯವಾಗ್ತದ. ಕೆಲವರು ಮಾತಿನಿಂದ ಕಲಿಯೋದಕ್ಕಿಂತ ನಡವಳಿಕೆ ಅವ್ರ ಹಿಂಗೆ ಇದ್ರು, ಅಪ್ಪರ್ ಹಿಂಗೆ ಓಡಾಡ್ತಿದ್ರು, ಸಿದ್ಧಾರೂಢರು ಹಿಂಗೆ ಇರ್ತಿದ್ರು ಅನ್ನಂಗ ಆ ನಡವಳಿಕೆಯಿಂದ ನೋಡೋದ್ರಿಂದನೂ ಕಲಿಯುವಂತದ್ದು ಇರ್ತದ. ಆದ್ರಿಂದ ಅಲ್ಲಿ ಆ ಹೇಳುವಂತ ಮಹಾಂತನಾಗಿರ್ತಕ್ಕಂಥವನು ಕೂಡ ಎರಡನ್ನು ಒಂದು ಮಾಡ್ಕೋಬೇಕಾಗ್ತದೆ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದ. ಆದರೆ ಮೂಲತಃ ವಿಚಾರದ ಆಧಾರವಿಲ್ಲದೆ ಸಾಧನೆಯು ಮಾತ್ರ ದುರಾಸೆಯ ರೋಗವೇ ಸರಿ. ನೀನು ಯಾರ ಒಂದು ಮಾಡಕ್ ಹೇಳ್ತಾರ ನಮಗೆ, ಅದನ್ನ ವಿಚಾರ ಮಾಡದಲ್ಲೇ ನೀನು ಮಾಡಕ್ ಹೋಗಿ ಅಂದ್ರ ನಿನಗೆ ದುರಾಸೆಯನ್ನ ರೋಗ ಬಂದತಿ ಅಂತ. ಯಾಕಂದ್ರ ಫಲ ಪದವಿಗಳಿಗಾಗಿ ನೀನು ಕರ್ಮಯಾಗಗಳನ್ನ ಮಾಡ್ತಾ ಅಂದ್ರ ಅದೇನು ಶ್ರೇಷ್ಠ ಆಗೋದಿಲ್ಲ. ನೀನು ಮಾಡಿರ್ತಕ್ಕಂಥದ್ದು ಯಾವ್ದಕ್ಕ ಸಾರ್ಥಕ ಆಗ್ಬೇಕಂದ್ರ ಯಥಾರ್ಥ ಪಾರಮಾರ್ಥ ವಿಚಾರವನ್ನ ತಿಳಿಯೋದಕ್ಕ ಸಾರ್ಥಕ ಆಗ್ಬೇಕು. ಅಂತ ಕಾರ್ಯಗಳನ್ನ ಅಂತವನ್ನ ನೀನು ಮಾಡಿದ್ರ ಅದು ಸಾಧ್ಯ ಆಗ್ತದ. ನೀನ್ ಏನಾರ ಮಾಡಕ್ ಹೋಗಿ ಅಂತ ಅಂದ್ರ ಅದು ನಿನ್ನ ದುರಾಸೆ ಹೋದಂಗ ಆಗ್ತದ. ಅದು ದುರಾಸೆಯ ರೋಗವೇ ಸರಿ. ನಮ್ಗೆ ಅದು ಬೇಕು ಇದು ಬೇಕು ಅನ್ನೋದು ಇದು ಒಂದು ರೋಗನ ಅಂತ ಮಹಾತ್ಮರು ಹೇಳ್ತಾರ. ಆದ್ರಿಂದ ಇಲ್ಲಿ ಆ ಮಹಾಂತರಾಗಿರ್ತಕ್ಕಂಥವ್ರು ವಿಚಾರವಂತರಾಗಿರೋರು ತಾವೂ ತಿಳಿಬೇಕಾದ್ರ ಯಥಾರ್ಥ ಜ್ಞಾನವನ್ನ ತಿಳಿಬೇಕಾಗ್ತದ. ತಿಳಿಸ್ಬೇಕಾದ್ರೂ ಕೂಡ ಅದನ್ನ ತಿಳಿಸ್ಬೇಕಾಗ್ತದ. ಯಾವ್ದನ್ನ ತಿಳಿಸಿದ್ರ ಅವರ ದುಃಖ ನಿವಾರಣೆ ಆಗ್ತದೋ ಅಂತ ವಿಚಾರವನ್ನಿಲ್ಲಿ ತಿಳಿಸ್ಬೇಕು ಅಂತ ಹೇಳ್ತಾರ. ಶರಣಾರ್ಥಿ ಅಪ್ಪಾಜಿ. ಸಮಯ ಆಯ್ತ್ರಪ್ಪಾಜಿ. ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ ಅಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ.